ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಇನ್ಸ್ಪೈರಿಂಗ್ ವರ್ಲ್ಡ್. ಸೊ ನನ್ನ ಹೆಸರು ರಮ್ಯಾ ಸುದರ್ಶನ್ ಅಂತೇಳಿ. ನಾನು ಮಂಡ್ಯ ಜಿಲ್ಲೆಯಲ್ಲಿರೋದು. ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ, ಬಟ್ ಮದುವೆ ಆದ್ಮೇಲೆ ಸೆಟಲ್ ಆಗಿರೋದು ಮಂಡ್ಯದಲ್ಲಿ. ಸೊ ಇದು ನನ್ನ ಯೂಟ್ಯೂಬ್ ಜರ್ನಿಯ ಮೊದಲನೇ ಅಫಿಷಿಯಲ್ ವ್ಲಾಗ್ ಅಂತ ಹೇಳ್ಬೋದು. ನನ್ನ ಇಂಟ್ರೊಡಕ್ಷನ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಟ್ರಾವೆಲ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇದರಲ್ಲಿ. ಸೊ ಇಷ್ಟು ದಿನ ಶಾರ್ಟ್ ವಿಡಿಯೋಸ್ ಹಾಕ್ತಾ ಇದ್ದೆ. ಸೊ ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗುತ್ತೆ. ಸೊ ನಾನು ಯೂಟ್ಯೂಬ್ ಚಾನಲ್ 1 ಇಯರ್ ಇಂದನೂ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಕಾರಣಾಂತರಗಳಿಂದ ಆಗಿಲ್ಲ. ಯಾವುದೇ ಒಂದು ಜರ್ನಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ದೇವರ ಕೃಪೆ ಇರಬೇಕು ಅಂತಾರೆ. ಇದು ಅಷ್ಟೇ, ನಾನು ಸ್ಟಾರ್ಟ್ ಮಾಡ್ಬೇಕು ಅಂತಿರಲಿಲ್ಲ, ಸಡನ್ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ತಕ್ಷಣ ನನಗೆ ಬ್ಲಾಗ್ಸ್ ಮಾಡಕ್ ಆಗಿರ್ಲಿಲ್ಲ. ಕಾರಣ ನಮ್ಮ ಒಂದು ಜರ್ನಿ ಇತ್ತು. ಸೊ ಅಲ್ಲಿ ಎಲ್ಲ ಕನೆಕ್ಷನ್, ಎಡಿಟಿಂಗ್ ಎಲ್ಲ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ನಾನು ಆ ಟೈಮಲ್ಲಿ ಬರೀ ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ದೆ. ಈಗ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಈಗ ನನ್ನ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಫಸ್ಟ್ ವ್ಲಾಗ್. ಸೊ ನಾವು ಒಂದು ಜರ್ನಿನ ಪ್ಲಾನ್ ಮಾಡಿದ್ವಿ. 1 ಇಯರ್ ಇಂದ ಆ ಜರ್ನಿಗೋಸ್ಕರ ಕಾಯ್ತಾ ಇದ್ವಿ. ಒಂದ್ಸಲಿ ಸ್ಟಾರ್ಟ್ ಮಾಡಿದ್ವಿ, ಕಾರಣಾಂತರಗಳಿಂದ ಸ್ವಲ್ಪ ಹಾಗೆ ಬ್ರೇಕ್ ಆಯ್ತು, ವಾಪಸ್ ಬಂದ್ವಿ. ಕಾರಣಗಳು ಸುಮಾರಿತ್ತು, ಬಟ್ ಈಗ ನಾವು ಅದೇ ಭಯದಲ್ಲೇ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಬಟ್ ದೇವರ ಕೃಪೆ, ಮುಂದುವರೆದ್ವಿ. ಹಾಗೇನೆ ಅದು ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಾ ಇಲ್ವಾ, ಎಲ್ಲೆಲ್ಲಿ ಹೋಗಿದ್ವಿ, ಏನು ಅಂತ ಎಲ್ಲ ನಿಮ್ಗೆ ಡೀಟೇಲ್ಸ್ ಮುಂದಿನ ವ್ಲಾಗ್ಸ್ ಅಲ್ಲಿ ನಿಮ್ಗೆ ತಿಳಿತಾ ಹೋಗುತ್ತೆ. ನಾನು ಒಂದೊಂದೇ ವ್ಲಾಗ್ಸ್ ಮುಖಾಂತರ ನಿಮ್ಗೆ ಏನಾಯ್ತು ಎಂತಾಯ್ತು ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನಾವು ಹೇಗ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ, ಎಲ್ಲಿ ಹೋದ್ವಿ, ಎಲ್ಲಿ ಸ್ಟೇ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ಮುಗಿಯೋಕ್ಕೆ ನಿಮ್ಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗಿದ್ವಿ ಏನು ಅಂತ. ಸೊ ಎಲ್ಲರೂ ನನ್ನ ಒಂದು ಶಾರ್ಟ್ ವಿಡಿಯೋಸ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಹಾಗೆ ನನ್ನ ಈಗ ಬರೋ ವಿಡಿಯೋಸ್ಗಳಲ್ಲೂ ನಿಮ್ಮ ಒಂದು ಸಪೋರ್ಟ್ ನನಗೆ ಹೀಗೆ ಇರಬೇಕು. ತಪ್ಪಾಗಿ ಏನಾದ್ರು ಮಾತಾಡೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನಗೂ ಕೂಡ ಇದು ಹೊಸ್ತು, ಕ್ಯಾಮ್ರಾ ಫಿಯರ್ ತುಂಬಾ ಇರುತ್ತೆ. ಸೊ ಫಸ್ಟ್ ಟೈಮ್ ನಾನು ಹೀಗೆ ಮಾತಾಡ್ತಾ ಇರೋದು. ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿರುತ್ತೆ. ಹೋಗ್ತಾ ಹೋಗ್ತಾ ಮಿಸ್ಟೇಕ್ಸ್ನ ನಾವು ಕೂಡ ಸರಿ ಮಾಡ್ಕೋತೀವಿ. ಸೊ ನಿಮ್ಮ ಏನೇ ಒಂದು ಅಭಿಪ್ರಾಯ ಇದ್ರು ದಯವಿಟ್ಟು ಕಮೆಂಟ್ ಮುಖಾಂತರ ಹೇಳಿದ್ರೆ ನಾನು ಅದನ್ನ ಸರಿ ಮಾಡ್ಕೋತೀನಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ. ಕುಕಿಂಗ್ ಬ್ಲಾಗ್ಸ್ ಕೂಡ ಮಾಡ್ತೀವಿ, ಟ್ರಾವೆಲ್ ಬ್ಲಾಗ್ಸ್ ಇರುತ್ತೆ, ಹೋಮ್ ಬ್ಲಾಗ್ಸ್ ಇರುತ್ತೆ. ಸಣ್ಣ ಪುಟ್ಟ ನನಗೆ ಏನ್ ತಿಳಿದಿರುತ್ತೆ ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ರೆ, ಇನ್ನು ಮುಂದೆ ಬರೋ ವ್ಲಾಗ್ಸ್ ಅಲ್ಲೂ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಒಳ್ಳೆ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಖಂಡಿತವಾಗ್ಲೂ ಮುಂದುವರಿಯಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಸಪೋರ್ಟ್ ಇದ್ರೇನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜರ್ನಿ ಚೆನ್ನಾಗಿರೋದು. ಸೊ ಏನೇ ಮಿಸ್ಟೇಕ್ಸ್ ಇದ್ರು ಮುಂದೆ ಸರಿ ಮಾಡ್ಕೊತಾ ಹೋಗ್ತೀನಿ. ಸೊ ಇದೇ ವ್ಲಾಗ್ ಅಲ್ಲಿ ನನ್ನ ಒಂದು ಟ್ರಾವೆಲ್ ಜರ್ನಿ ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ಡೇ ವ್ಲಾಗ್, ನಮ್ಮ ಡೇ 1 ಏನಾಯ್ತು ಸ್ಟಾರ್ಟಿಂಗ್ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಂದ ನಮ್ಮ ಪ್ಲೇಸಸ್ಗಳು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಇವತ್ತು ನಮ್ಮ ಡೇ 1 ಅಲ್ಲಿ ಜಸ್ಟ್ ಜರ್ನಿ ಇತ್ತು ನಮ್ದು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರೆಲ್ಲ ನೋಡ್ತೀರಾ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಿಮ್ಮ ಮನೆ ಮಗಳ ಮೇಲೆ ಇರಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ 7:30 ಆಗಿತ್ತು. ನಾವು ಕಾಲೇಜಿಂದ ನಾವು 7:30ಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಈಗ ಸ್ಟಾರ್ಟ್ ಮಾಡ್ತೀವಿ. ಈಗ ಪೂಜೆ ಮಾಡಿ ಕಾರ್ಗೆ. ಸೊ 7:30 ಆಗಿದೆ. ನಾನು ಕಾರ್ಗೆ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಫಸ್ಟ್ ಜರ್ನಿಯ ಕಾರ್ ಪೂಜೆ, ನಮ್ಮ ಕಾರ್ನಲ್ಲಿ ನಮ್ಮ ಜರ್ನಿ. ಎಲ್ಲರೂ ನಮಗೆ ಲಾಂಗ್ ಜರ್ನಿ ಅಂತ ಹೇಳ್ತೀರಾ, ಕಾರಲ್ಲಿ ಹೋಗ್ತಾ ಇದೀವಿಲ್ಲ ಅಂತ ಹೇಳ್ಬೋದು. ಹೌದು, ನಮ್ಮ ಜರ್ನಿನ ನಾವು ನಮ್ಮ ಕಾರ್ನಲ್ಲಿ ಮಾಡ್ತಾ ಇರೋದು. ಎಲ್ರಿಗೂ ಅನಿಸ್ಬೋದು ಕಾರ್ ಯಾಕೆ ಲಾಂಗ್ ಜರ್ನಿಗೆ ಅಂತ. ಬಟ್ ನಮಗೆ ಕಾರಲ್ಲೇ ಅನುಕೂಲ ಅಂತ ಹೇಳ್ಬೋದು. ಹಾಗೆ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಕಾರಲ್ಲಿ ನಮ್ಮ ಮಾವನವರು, ಸೊ ಅವರು ಜರ್ನಿಗೆ ರೆಡಿಯಾಗಿ ಸ್ಟಾರ್ಟ್ ಆಗ್ತಾ ಇದ್ದಾರೆ. ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ನಾವು ಹೊರಡೋಕ್ಕೆ 7:45 ಆಗಿತ್ತು. ಎಲ್ಲ ಪೂಜೆ ಮುಗಿಸಿ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಒಂದು 9:30 ಅಷ್ಟಕ್ಕೆ ಒಂದು ಬ್ರೇಕ್ಫಾಸ್ಟ್ ತಿನ್ನಿಸಿದ್ವಿ. ತಿಂಡಿ ತಿನ್ನಿಟ್ಟು ನಾವು ಮನೆ ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಮಧ್ಯದಲ್ಲಿ ಅದೇ ಟೈಮ್ ಜಾಸ್ತಿ ತಗೋಬಾರ್ದು. ಸೊ ಫಸ್ಟ್ ಇದೆ ನಮ್ದು ಜರ್ನಿ ಸ್ವಲ್ಪ ಲಾಂಗ್ ಇತ್ತು. ಸೊ ಹಾಗಾಗಿ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಟ್ಟಿಸ್ಕೊಂಡ್ಬಿಟ್ಟು ಹೋಗಿದ್ವಿ. ಸೊ ಇಡ್ಲಿ ಚಟ್ನಿ
ತಗೊಂಡಿದ್ವಿ. ಹಾಗೆ ಒಂದು ವಾಂಗಿ ಬಾತ್ ಅಥವಾ ಟೊಮೆಟೊ ಬಾತ್ ಟೈಪ್ ತಗೊಂಡಿದ್ರು. ನಾವು ಅವರಿಗೆ ತಿಂತಾ ಇದ್ದೀವಿ. ಸೊ ನಾವು ರೈಸ್ ಬಾತ್ ತಗೊಂತಾ ಇದ್ವಿ. ಸೊ ಹಾಗೆ ಕಾಫಿ ಕೂಡ ಮಾಡ್ಕೊಂಡಿದ್ದೆ. ನಾನು ಮನೆಯಿಂದನೇ ಕಾಫಿ ಮಾಡ್ಕೊಂಡು ಹೋಗಿದ್ದೆ. ಸೊ ಟಿಫನ್ ಮಾಡಿ ಕಾಫಿನ ಕೊಡ್ತಾ ಇದ್ದೀನಿ. ಕಾಫಿ ಕುಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮ ಜರ್ನಿ ನಿಮ್ ಜೊತೆ ಹಂಚ್ಕೋಬೇಕು ಅಂತ ನನಗೆ ತುಂಬಾ ಬಹಳ ಖುಷಿ ಇದೆ. ಕಾರಣ ಇದು ನಾವು 1 ವರ್ಷ 2 ವರ್ಷದ ಕನಸು ಅಂತ ಹೇಳ್ಬೋದು. ಈಗ ನಮ್ಗೆ ಈ ಒಂದು ಜರ್ನಿ ಬಹಳ ಮುಖ್ಯ ಆಗಿತ್ತು. ಒಂದು ದೊಡ್ಡ ಲಾಂಗ್ ಬ್ರೇಕ್ ಬೇಕಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇ ಸರಿ ಎಲ್ಲಾ ಪ್ಲೇಸಸ್ ನೋಡ್ಕೊಂಡ್ ಬರ್ಬೇಕು ಅನ್ನೋ ಆಸೆ ಬಹಳ ಇತ್ತು. ಒಂದ್ ಹೋಗಿ ಒಂದು ಬರ್ಬೋದು, ಮತ್ತೊಂದು ಹೋಗಿ ಮತ್ತೊಂದು ಬರ್ಬೋದು. ಬಟ್ ನಾವು ಒಂದೇ ಸ್ಟ್ರೆಚ್ ಅಲ್ಲಿ ಸುಮಾರು ಪ್ಲೇಸಸ್ ನ ಕವರ್ ಮಾಡ್ಕೊಳ್ಳೋ ಒಂದು ಆಸೆನಲ್ಲಿ ಹೊರಟಿದ್ವಿ. ಲಾಸ್ಟ್ ಟೈಮ್ ಕೂಡ ನಿಮಗೆ ಹೊರಟಿದ್ವಿ. ಬಟ್ ನಾವು ಕಾರಣಾಂತರಗಳಿಂದ ನಮ್ದು ಜರ್ನಿ ಒಂದು 10% ಕೂಡ ಕಂಪ್ಲೀಟ್ ಮಾಡಕ್ ಆಗಿರ್ಲಿಲ್ಲ. ನಾವು ವಾಪಸ್ ಬಂದಿದ್ವಿ. ಸೊ ಹಾಗಾಗಿ ಈ ಸರಿ ನಾವು ಒಂದು ಗಟ್ಟಿ ಮನಸ್ಸು ಮಾಡಿ ನಮ್ಮ ಮಾವನ ಕಂಪ್ಲೀಟ್ ಆಗಿ ರೆಡಿ ಮಾಡಿ. ಸೊ ನಮ್ಮ ಮಾವ ನೀವು ನೋಡ್ಬೋದು 85 ಇಯರ್ಸ್ ನಮ್ಮ ಮಾವನಿಗೆ. ಸೊ ಅವ್ರನ್ನ ಬಿಟ್ಟು ಹೋಗಕ್ಕೆ ಆಗೋದಿಲ್ಲ. ಸೊ ನಾವು ನಮ್ಮ ಜೊತೆಲೆ ಕರ್ಕೊಂಡು ಹೋಗಿದ್ವಿ. ಬಹಳ ಖುಷಿ ಇದೆ. ಅವರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಲ್ಲಿ ಒಳ್ಳೆ ರೀತಿನಲ್ಲಿ ನಮ್ಮ ಮಾವನ್ನು ಕೂಡ ಇದ್ರು. ಅವರ ಆರೋಗ್ಯದ ಬಗ್ಗೆ ನಮ್ಗೆ ಬಹಳ ಕಾಳಜಿ ಇದೆ. ಅದಕ್ಕೆ ಏನೇನ್ ಬೇಕು ಎಲ್ಲಾ ರೀತಿನಲ್ಲೂ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿದ್ವಿ. ಅವ್ರ ಮೆಡಿಕಲ್ಸ್ ಆಗಿರ್ಬೋದು, ಅವರ ಒಂದು ನೆಗ್ಲೈಸೇಷನ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲಾನು ಕಿಟ್ಟು ನಾವು ತಗೊಂಡೋಗಿದ್ವಿ. ಏನೇ ಪ್ರಾಬ್ಲಮ್ ಇದ್ರು ತಕ್ಷಣ ಅಲ್ಲೇ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ನಾವೇ ಕೊಡೋ ರೀತಿನಲ್ಲೆಲ್ಲ ಮಾಡ್ಕೊಂಡು ಹೋದ್ವಿ. ದೇವ್ರ ದಯೆಯಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಿಲ್ಲ. ಅವ್ರು ಆರಾಮಾಗಿದ್ರು. ಅವ್ರಿಗೇನು ಟೈಮ್ ಟು ಟೈಮ್ ಫುಡ್ ಇಂಪಾರ್ಟೆಂಟ್, ಅದು ಕರೆಕ್ಟ್ ಟೈಮ್ ಹಾಕ್ಬಿಟ್ಟು. ಸೊ ನಮ್ಮ ಜರ್ನಿ ಕೂಡ ತುಂಬಾ ಸ್ಮೂತ್ ಆಗಾಯ್ತು. ಹಾಗೆ ನೋಡ್ತಾ ಇರ್ಬೋದು ಒಳ್ಳೆ ಗಾಡಿ ಬಿಸಿಲು ತುಂಬಾ ಕಡಿಮೆ ಇತ್ತು. ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ ಈಗ ತುಂಬಾ ಬಿಸಿಲು ಇದೆ. ಅವಾಗ ತುಂಬಾ ಕಡಿಮೆ ಬಿಸಿಲು ಇತ್ತು. ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಒಂದು 10 days ತನಕ ಕಮ್ಮಿ ಬಿಸಿಲು ಇತ್ತು. ಆಮೇಲೆ ತುಂಬಾ ಜಾಸ್ತಿ ಆಯ್ತು. ಈಗ ನಾವು ಫಸ್ಟ್ ಡೆಸ್ಟಿನೇಷನ್ ಹೇಳಲೇಬೇಕು. ನಮ್ಮ ಫಸ್ಟ್ ಡೆಸ್ಟಿನೇಷನ್ ಇದ್ದು ವಿಜಯವಾಡ. ಫ್ರಮ್ ಮಂಡ್ಯ ಇಂದ ವಿಜಯವಾಡ ಸುಮಾರು ಒಂದು 700 ಕಿಲೋಮೀಟರ್ ಹತ್ತತ್ರ ಆಗುತ್ತೆ. 700 ಕಿಲೋಮೀಟರ್ಗಿಂತ ಜಾಸ್ತಿ ಆಗುತ್ತೆ. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಅದೇ ಇತ್ತು. ಆದಷ್ಟು ರೀಚ್ ಆಗೋಕೆ ಪ್ರಯತ್ನ ನಾವು ಪಟ್ವಿ. ಬಟ್ ಟೈಮ್ ಕನ್ಸ್ಟೆನ್ಸಿ ಹೇಳ್ಬೋದು 14 to 15 ಅವರ್ಸ್ ಜರ್ನಿ ಇತ್ತು. ಅದ್ರ ಮಧ್ಯದಲ್ಲಿ ಫುಡ್ಗೆ ಕಾಫಿಗೆಲ್ಲ ಬ್ರೇಕ್ ಇರ್ತಿತ್ತು, ಸ್ವಲ್ಪ ರೆಸ್ಟ್ ಇರ್ತಿತ್ತು. ಹಾಗಾಗಿ ನಮ್ದು ಜರ್ನಿ ಲಾಸ್ಟ್ಗೆ ರೀಚ್ ಆದ್ವಾ ಏನು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇದು ಡೇ 1 ವ್ಲಾಗ್ ಆಗಿರೋದ್ರಿಂದ. ಸೊ ಹಾಗೆ ನಿಧಾನಕ್ಕೂ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಹೋಗ್ತಾ ಇದೀವಿ. ನಮ್ದು ಈ ತರ ಮೊದಲನೇ ದಿವಸ ತುಂಬಾ ಖುಷಿ. ಈ ತರ ಹೇಳೋಕ್ಕಾಗಲ್ಲ. ಬಟ್ ಒಂದು ಫಸ್ಟ್ ಡೇ ಫುಲ್ ಜರ್ನಿನೇ ಆಯ್ತು. ಸೊ ನಮಗೆ ಲಂಚ್ ಬ್ರೇಕ್ ಆಗಿತ್ತು. 1:30 2 o'clock ಹತ್ರ ಆಗಿತ್ತು. ಅಲ್ಲೇ ಹೋಗ್ತಾ ದಾರಿನಲ್ಲೇ ಲಂಚ್ಗೆ ಅಂತ ನಿಲ್ಸಿದ್ವಿ. ಸೊ ಒಳ್ಳೆ ಊಟ, ಲಂಚ್ಗೆ ಒಳ್ಳೆ ಊಟ ಸಿಕ್ತು. ನೀವು ನಂಬಲ್ಲ, ಇದೇ ಮೋಸ್ಟ್ಲಿ ನಮ್ಮ ಒಳ್ಳೆ ಬೆಸ್ಟ್ ಊಟ ಅಂತ ಹೇಳ್ಬೋದು. ಒಳ್ಳೆ ಟೇಸ್ಟಿ ಊಟ ನಮ್ಮ ಕಡೆ ನಾವು ಊಟ ಅಂದ್ರೆ. ಮುಂದೆ ಹೋಗ್ತಾ ಹೋಗ್ತಾ ಈ ತರ ಊಟ ಖಂಡಿತ ಸಿಗಲ್ಲ. ರೈಸ್ ಕೂಡ ಈ ತರ ರೈಸ್ ಸಿಗಲ್ಲ ನಿಮ್ಗೆ. ಬಟ್ ಇಲ್ಲಿ ಊಟ ತುಂಬಾ ಚೆನ್ನಾಗಿತ್ತು. ಅನ್ನ ಸಾಂಬಾರ್ ಪಲ್ಯ ಎಲ್ಲ ಗೋಬಿ ಕೂಡ ಕೊಟ್ಟಿದ್ರು. ಅಲ್ಲಿ ಸ್ಪೆಷಲ್ ಚೆನ್ನಾಗಿತ್ತು ಊಟ. ಇದು ಇನ್ನು ನಮ್ದು ಹಿಂಗೆ ಆಂಧ್ರ ಬಾರ್ಡರ್ ಎಲ್ಲ ನಾವು ಊಟ ಮಾಡಿದ್ದೆ. ಇಂಟೀರಿಯರ್ ಹೋಗಿರ್ಲಿಲ್ಲ. ಹಾಗಾಗಿ ನಮ್ಗೆ ಕಂಪ್ಲೀಟ್ ಆಗಿ ಊಟ ಅನ್ನ ರೈಸ್ ಖಾಲಿ ಮಾಡಕ್ಕಾಗಿಲ್ಲ. ಯಾಕಂದ್ರೆ ತುಂಬಾ ಜಾಸ್ತಿ ಕೊಟ್ಟಿದ್ರು. ಬಟ್ ನಮ್ಗೆ ಇಷ್ಟ ಆಗುತ್ತೆ ಅಷ್ಟೊಂದು. ಬಟ್ ಟೇಸ್ಟ್ ಆಗಿತ್ತು. ಸೊ ಇಲ್ಲಿ ನಮ್ಮ ಊಟವನ್ನು ಮುಗಿಸಿ ನಮ್ಮ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇದು ಮಾವಿನಕಾಯಿ ಇಂದ ಮಾಡಿರುವಂತ ಖಾರ ಪೌಡ್ರ್ ಅಂತ ಹೇಳಿರೋದು ನೋಡೋಣ ಅಂತ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಆಯಿತು. ಸೊ ಹಾಗೆ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಫಸ್ಟ್ ಡೇ ನಾವು ಯಾವುದೇ ಪ್ಲೇಸಿಗೆ ಹೋಗಲಿಲ್ಲ. ಜಸ್ಟ್ ನಮ್ಮ ಜರ್ನಿ ಅಷ್ಟೇ. ಇದು ನಾನು ಹೇಳ್ಬೇಕು ಅಂದ್ರೆ ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದು ತುಂಬಾ ಸ್ಮೂತ್ ಆಗಿ ಹೋಗ್ತು. ಎಲ್ಲೂ ನಮ್ಗೆ ಸ್ಟ್ರೈನ್ ಅಂತ ಅನಿಸಿಲ್ಲ. ಫಸ್ಟ್ ಆಗಿರೋದ್ರಿಂದ ತುಂಬಾ ಎನರ್ಜಿ ತುಂಬಾ ಜಾಸ್ತಿ ಇತ್ತು. ಸೊ ನೈಟ್ ಆಗಿದೆ ನೋಡಿ 8 ಗಂಟೆ ಈ ಟೈಮ್ ಆಗಿದೆ. ಸೊ ನೈಟ್ ಕಂಪ್ಲೀಟ್ ಜರ್ನಿನೇ, ಅವತ್ತು ಕಂಪ್ಲೀಟ್ ಆಗಿ ಜರ್ನಿನೇ. ನೈಟ್ 8-8:30 ಆಗಿತ್ತು. ಸೊ ಎಲ್ಲರಿಗೂ ಹೊಟ್ಟೆ ಹಸಿವಾಗಿತ್ತು. ನಿಮ್ಗೆ ಗೊತ್ತು ಜರ್ನಿನಲ್ಲಿ ಸುಮ್ಮನೆ ಕೂತಿದ್ರು ಹೊಟ್ಟೆ ಹಸಿವಾಗುತ್ತೆ. ಕೆಲಸ ಮಾಡ್ಲೇಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ 8-8:30 ಆಗಿತ್ತು. ಅಲ್ಲೇ ಒಂದ್ ಕಡೆ ಹೋಟೆಲ್ನ ಹುಡುಕ್ತಾ ಇದ್ವಿ. ಎಲ್ಲ ಹೈವೇ ರೋಡ್ಗಳಲ್ಲಿ ಹೋಟೆಲ್ ಸಿಗೋದು ತುಂಬಾ ಕಷ್ಟ. ಹೋಟೆಲ್ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಹೋಗಿದ್ದು ನಮ್ದು ಕಂಪ್ಲೀಟ್ ಜರ್ನಿನಲ್ಲಿ. ಹೋಟೆಲ್ ಊಟದ್ದು ಟಿಫನ್ ಹೋಟೆಲ್ ಹುಡ್ಕೋದೇ ಕಷ್ಟ.
ಬ್ರೇಕ್ಫಾಸ್ಟ್ ಸಿಕ್ತಿತ್ತು, ಲಂಚ್ ಊಟ ಸಿಗೋದೇ ಕಷ್ಟ. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಡಾಬಾ ಕಡೆ ನಿಲ್ಸಿದ್ವಿ. ಆಲ್ರೆಡಿ ಹೆಚ್ಚು ಕಮ್ಮಿ 8:39 ಆಗಿತ್ತು. ಹಾಗಾಗಿ ಲೈಟ್ಗೆ ಏನು ಅಲ್ಲಿ ಏನು ಸಿಗ್ಲಿಲ್ಲ. ನಾವು ಅವ್ರವ್ರ ರೀತಿನಲ್ಲಿ ಹೇಳೋರು. ಅಲ್ಲಿ ಇದ್ದಿದ್ರಲ್ಲಿ ಚಪಾತಿ ಒಂದು ಗ್ರೇವಿ ಕೊಟ್ಟಿದ್ರು. ಸೊ ಎಲ್ಲರೂ ಚಪಾತಿ ಗ್ರೇವಿನ ತಗೊಂಡ್ವಿ. ಸೊ ಚಪಾತಿ ಗ್ರೇವಿ ತಿಂದ್ವಿ. ಅಲ್ಲೇ ಒಂದು 9 9 ಗಂಟೆ ಆಗಿತ್ತು. ಸೊ ಇನ್ನೂ ಒಂದು 100 ಕಿಲೋಮೀಟರ್ಸ್ ಇತ್ತು ವಿಜಯವಾಡ. ನಮ್ಗೆ ನಮ್ಮ ಹಸ್ಬೆಂಡ್ ನನ್ನ ಯಜಮಾನ್ರ ಪ್ರಕಾರ 9 o'clock ಮೇಲೆ ಜರ್ನಿ ಮಾಡೋದು ಅವ್ರಿಗೆ ಒಪ್ಪಲ್ಲ. ನೈಟ್ ಜರ್ನಿ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅವರು ಏನ್ ಮಾಡಿದ್ರು, ಲಂಚ್ ಆಯ್ತು, ಒಂದು 8:30 ಲಂಚ್ ಆಯ್ತು. ಸೊ ಇನ್ನೊಂದು 1/2 hour ಮುಂದೆ ಹೋಗೋಣ, ಸೊ ಅಲ್ಲೇ ಒಂದ್ ಕಡೆ ಸ್ಟೇ ಆಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ರು. ಸೊ ಹಾಗಾಗಿ ನಾವು ಲಂಚ್ ಮಾಡ್ಕೊಂಡು ಅಲ್ಲಿಂದ ಹಿಂದೆ ಹೋಗ್ತಾ ಯಾವ್ದಾದ್ರು ಒಂದು ಹೋಟೆಲ್ ನೋಡಿ ಸ್ಟೇ ಆಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಸೊ ನಾವು ಊಟ ಮುಗಿಸಿ ಮತ್ತೆ ನಮ್ಮ ಕಾರಲ್ಲಿ ಹತ್ಕೊಂಡು ಮುಂದಕ್ಕೆ ಹೋದ್ವಿ. ಒಂದು ಹೋಟೆಲ್ ಸಿಕ್ತು. ಅಲ್ಲಿಂದ ಒಂದು 1/2 hour ಅಲ್ಲಿ ಹೋಟೆಲ್ ಗ್ರ್ಯಾಂಡ್ ಅಂತೇಳಿ ತುಂಬಾ ನೀಟಾಗಿತ್ತು. ಸೊ ಜಸ್ಟ್ ಹೈವೇ ಬಿಟ್ಟ ತಕ್ಷಣ ಸಿಕ್ತು. ಹೋಟೆಲ್ ನಿಯರೇ ಇತ್ತು. ಒಂದು 10 minutes ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.